ಹಾಯ್ ಗೈಸ್, ವೆಲ್ಕಮ್ ಟು ಸಿನಿಮಾ ಫ್ಯಾಕ್ಟ್ಸ್. ನಾನಿವತ್ತು ಎಕ್ಸ್ಪ್ಲೇನ್ ಮಾಡ್ತಿರೋ ಮೂವಿ ಹೆಸರು ಎಕ್ಸ್ಟಿಂಕ್ಷನ್. ಈ ಚಿತ್ರದಲ್ಲಿ ಈಗಿನಿಂದ 100 ವರ್ಷದ ಮುಂದೆ ತೋರಿಸ್ತಾರೆ. ಪ್ರಪಂಚದಲ್ಲಿ ಟೆಕ್ನಾಲಜಿ ಅನ್ನೋದು ಮಿತಿ ಮೀರಿ ಬೆಳೆದಿದೆ. ಹೀಗಿರುವಾಗ ಚಿತ್ರದ ಹೀರೋಗೆ ಪದೇ ಪದೇ ಆಕಾಶದಿಂದ ಯಾವ್ದೋ ಬೆಂಕಿಯ ಚೆಂಡಿನ ತರ ಭೂಮಿಗೆ ಬಂದು ಬೀಳೋ ತರ ಯಾರೋ ಪ್ರಪಂಚದ ಮೇಲೆ ದಾಳಿ ಮಾಡ್ದಂಗೆಲ್ಲ ಕನ್ಸ್ ಕಾಣ್ತಾ ಇರ್ತಾರೆ. ಇದ್ರ ಬಗ್ಗೆ ಹೇಳಿದಾಗ ಯಾರು ಕೂಡ ಇವ್ರನ್ನ ನಂಬೋದಿಲ್ಲ. ಅವ್ರ ವೈಫ್ ಇವ್ರಿಗೆ ಏನೋ ಸಮಸ್ಯೆ ಇದೆ ಅಂತ ಸೈಕ್ಯಾಟ್ರಿಸ್ಟ್ ಹತ್ರ ಕನ್ಸಲ್ಟ್ ಮಾಡೋದಕ್ಕೆ ಹೇಳ್ತಾರೆ. ಆದ್ರೆ ಸಡನ್ ಆಗಿ ಒಂದಿನ ಇವರು ಕನ್ಸ್ ಕಂಡಂಗೆನೆ ಆಕಾಶದಿಂದ ಏಲಿಯನ್ಸ್ ಗಳು ಬಂದು ಇಡೀ ಪ್ರಪಂಚನ ಕಂಟ್ರೋಲ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಆ ಸಮಯದಲ್ಲಿ ಹೀರೋ ಅವರು ಕಂಡಿದ್ದ ಕನ್ಸನ್ನ ಇಟ್ಕೊಂಡು ಅವ್ರ ಫ್ಯಾಮಿಲಿನ ಸೇವ್ ಮಾಡೋದಕ್ಕೆ ಏನೆಲ್ಲ ಮಾಡ್ತಾರೆ ಅನ್ನೋ ಕಥೆಯನ್ನ ಸಖತ್ ಥ್ರಿಲ್ಲಿಂಗ್ ಅಂಡ್ ನೀವು ಗೆಸ್ ಮಾಡೋದಕ್ಕೆ ಆಗದೆ ಇರೋ ಟ್ವಿಸ್ಟ್ ಗಳೊಂದಿಗೆ ನಮ್ಗೆ ಹೇಳಿರ್ತಾರೆ. ಮೂವಿ ಸ್ಟಾರ್ಟಿಂಗ್ ನಲ್ಲಿ ಚಿತ್ರದ ಹೀರೋ ಪೀಟರ್ ನ ತೋರಿಸ್ತಾರೆ. ಈಗ ಪ್ರಪಂಚದಲ್ಲಿ ಟೆಕ್ನಾಲಜಿ ಅನ್ನೋದು ತುಂಬಾನೇ ಬೆಳೆದಿದೆ. ಪೀಟರ್ ಗೆ ಅನ್ನಿಸ್ತಾ ಇದೆ ಈ ಪ್ರಪಂಚ ದಿನದಿಂದ ದಿನಕ್ಕೆ ಬದಲಾಗ್ತಾ ಇದೆ. ನಾನ್ ಯಾರು, ನನ್ಗೆ ಅಂತ ಒಂದು ಕುಟುಂಬ ಇದೆ, ಹೆಂಡತಿ, 2 ಹೆಣ್ಮಕ್ಳು, ಜೀವನ ಮಾಡೋದಕ್ಕೆ ಒಂದು ಕೆಲಸ ಮಾಡ್ತಾ ಇದ್ದೀನಿ. ಯಾಕೆ ಇದೇ ಕೆಲಸ ಮಾಡ್ತಾ ಇದ್ದೀನಿ ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ಪದೇ ಪದೇ ಇವ್ರ ಕಣ್ಣಿಗೆ ಮಾತ್ರ ಆಕಾಶದಲ್ಲಿ ಏನೋ ಬೆಳಕು ಕಾಣಿಸ್ತಾ ಇರುತ್ತೆ. ಸೊ ಆ ಕನ್ಸು ಹೇಗಿರುತ್ತೆ ಅಂತ ನಮ್ಗೆ ತೋರಿಸ್ತಾರೆ. ಆಕಾಶದಿಂದ ಯಾವ್ದು ಬೆಂಕಿಯ ಚೆಂಡು ಭೂಮಿಗೆ ಬಂದು ಬಿದ್ದ ತಕ್ಷಣ ಭೂಮಿಯಲ್ಲಿ ಪ್ರಳಯ ಆಗ್ತಿದೆ. ಆ ಬೆಂಕಿಯ ಚೆಂಡು ಮಾನವ ಕುಲನ ನಾಶ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ತಕ್ಷಣ ಪೀಟರ್ಗೆ ಎಚ್ಚರಿಕೆ ಆಗುತ್ತೆ. ಇದೇ ಕನ್ಸು ಪದೇ ಪದೇ ಪೀಟರ್ಗೆ ಬೀಳ್ತಾ ಇರುತ್ತೆ. ಪಕ್ಕದಲ್ಲಿ ಅವ್ರ ವೈಫ್ ಇದ್ದಾಳೆ, ಅವಳ ಹೆಸರು ಆಲಿಸ್. ಏನು ಇವತ್ತು ಕೂಡ ಅದೇ ಕನ್ಸ? ಸೈಕ್ಯಾಟ್ರಿಸ್ಟ್ ನ ಮೀಟ್ ಆಗಿ ಅಂತ ಎಷ್ಟ್ ಸಲ ಹೇಳಿದ್ದೀನಿ, ಇದರಿಂದ ನಮ್ ನೆಮ್ಮದಿ ಹಾಳಾಗ್ತಿದೆ ಅಂತ. ಸೊ ಪೀಟರ್ಗೆ ಈ ಕನ್ಸು ಬಿದ್ದಾಗ ತುಂಬಾ ಡಿಸ್ಟರ್ಬ್ ಆಗ್ತಾ ಇರ್ತಾರೆ. ಇದ್ರ ಬಗ್ಗೆ ಹೊರಗಡೆ ಹೇಳಿದ್ರೆ ಯಾರು ಕೂಡ ನಂಬ್ತಾ ಇಲ್ಲ. ಸ್ವಂತ ಹೆಂಡತಿನೇ ನಂಬೋದಕ್ಕೆ ರೆಡಿ ಇಲ್ಲ. ಹೀಗಿರುವಾಗ ಹೊರಗಿನವರು ಹೇಗ್ ನಂಬ್ತಾರೆ? ಪೀಟರ್ ಫ್ಯಾಮಿಲಿ ಜೊತೆ ಒಂದು ಹೈಟೆಕ್ ಅಪಾರ್ಟ್ಮೆಂಟ್ ನಲ್ಲಿ ಇದ್ದಾರೆ. ಇದು ಅವರ ಮಗಳು ಲೂಸಿ, ದೊಡ್ಡ ಮಗಳ ಹೆಸರು ಆನಾ. ಲಿಫ್ಟ್ ಅಲ್ಲಿ ಹೋಗುವಾಗ ಆನಾ ಅಲ್ಲೇ ಇದ್ದಾಳೆ. ಪೀಟರ್ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದಿಲ್ಲ ಅಂತ ಆನಾ ಕೋಪ ಮಾಡ್ಕೊಂಡಿರ್ತಾಳೆ. ಇವ್ರ ಹೆಸರು ಫಿಲ್, ಇವ್ರ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಾರೆ. ಪೀಟರ್ ಒಂದು ಫ್ಯಾಕ್ಟರಿಯಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ವರ್ಕ್ ಮಾಡ್ತಾ ಇರುವಾಗ ಕೈ ನಡುಕ್ತಾ ಇದೆ. ಆಗ ಇಲ್ಯೂಷನ್ ಬರುತ್ತೆ, ಕೈಯೆಲ್ಲ ರಕ್ತ ಆಗಿದೆ, ಯಾರಿಗೂ ಸರಿಯಾಗಿ ಹೊಡಿತಾ ಇದ್ದಾರೆ. ಸೊ ಇದರಿಂದ ಮೈ ಮರೆತು ಕನೆಕ್ಟ್ ಮಾಡಿದ ಪ್ಲಗ್ ತೆಗ್ದಿಲ್ಲ, ಅದಕ್ಕೆ ವೈರ್ ಸುಟ್ಟು ಹೋಗಿದೆ. ಆಗ ಕಂಪನಿ ಓನರ್ ಬರ್ತಾರೆ, ಇವ್ರ ಹೆಸರು ಡೇವಿಡ್. ಈಗ್ಲೂ ನಿನ್ಗೆ ಅದೇ ತರ ಇಲ್ಯೂಷನ್ಸ್ ಬರ್ತಾ ಇದೆಯಾ? ಯಾರಾದ್ರೂ ಒಳ್ಳೆ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡು ಅಂತ. ಸರಿ, ಓಕೆ, ಇವತ್ತು ಪಾರ್ಟಿ ಇದೆ, ಬೇಗ ಹೋಗ್ತೀನಿ ಅಂತ ಡೇವಿಡ್ ಕೂಡ ಒಪ್ಕೊಳ್ತಾರೆ. ಆಲಿಸ್ ಕೆಲಸ ಮಾಡ್ತಿರೋ ಜಾಗದಲ್ಲೂ ನೆಕ್ಸ್ಟ್ ಲೆವೆಲ್ ನ ಟೆಕ್ನಾಲಜಿ ಇದೆ. ಮನೇಲಿ ಪಾರ್ಟಿ ಇದೆ, ಬೇಗ ಹೋಗ್ಬೇಕು ಅಂತ ಬಾಸ್ ಹತ್ರ ಪರ್ಮಿಷನ್ ತಗೋತಾಳೆ. ಈ ಕಡೆ ಪೀಟರ್ ಕೆಲಸ ಮುಗಿಸಿ ಟೂಲ್ಸ್ ಇಡೋದಕ್ಕೆ ಹೋಗುವಾಗ ಟೇಬಲ್ ನಲ್ಲಿ ಲೈಟ್ ಫ್ಲಿಕರಿಂಗ್ ಆಗ್ತಿದೆ. ಆಗ ಮತ್ತೆ ಅದೇ ಇಲ್ಯೂಷನ್ ಬರುತ್ತೆ. ಏಲಿಯನ್ಸ್ ಎಲ್ಲ ಭೂಮಿಗೆ ಬಂದು ಮನುಷ್ಯರನ್ನ ಕೊಲ್ತಾ ಇದ್ದಾರೆ. ಅದರಲ್ಲಿ ಪೀಟರ್ ಕೂಡ ಸಿಕ್ಕಾಕೊಂಡು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಇಲ್ಯೂಷನ್ ಎಲ್ಲ ಹೋಗಿ ನಾರ್ಮಲ್ ಆಗ್ತಾರೆ. ಟೈಮ್ ಬೇರೆ ಜಾಸ್ತಿ ಆಗಿದೆ. ಮನೇಲಿ ಪಾರ್ಟಿ ಅರೇಂಜ್ ಆಗಿರೋದ್ರಿಂದ ಬೇಗ ಹೋಗ್ತಾರೆ. ಫ್ಲಾಟ್ ಹತ್ರ ಬಂದಾಗ ಯಾವ್ದೋ ಸ್ಪೇಸ್ ಶಿಪ್ ತರ ಆರ್ತಾ ಇರೋದು ಇವ್ರ ಕಣ್ಣಿಗೆ ಮಾತ್ರ ಕಾಣಿಸ್ತಾ ಇದೆ. ಇದನ್ನ ನೋಡಿ ಅಲ್ಲಿದ್ದವ್ರನ್ನ ಕರೆದು, ಹೇ ಗಾಯ್ಸ್, ಅಲ್ಲಿ ನೋಡಿ, ನಿಮ್ಗೆ ಲೈಟ್ ತರ ಏನಾದ್ರೂ ಕಾಣಿಸ್ತಾ ಇದೆಯಾ ಅಂತ. ಆದ್ರೆ ಯಾರು ಕೂಡ ಇವ್ರ ಮಾತನ್ನ ಕೇಳ್ತಾನೆ ಇಲ್ಲ. ಆಗ ಒಂದು ಶಾಪ್ ನಲ್ಲಿದ್ದ ಟೆಲಿಸ್ಕೋಪ್ ನೋಡ್ತಾರೆ. ಅದನ್ನ ತಗೊಂಡು ಮನೆಗ್ ಬರ್ತಾರೆ. ಪಾರ್ಟಿಗ್ ಬಂದಿಲ್ಲ ಅಂತ ಆಲಿಸ್ ಕೋಪ ಮಾಡ್ಕೊಂಡಿದ್ದಾಳೆ. ಏನು ಮಾತಾಡದೆ ನಿದ್ದೆ ಮಾಡೋದಕ್ಕೆ ಹೋಗ್ತಾರೆ. ಆ ನಿದ್ದೆಯಲ್ಲೂ ಅದೇ ತರದ ಕನ್ಸು ಬೀಳ್ತಾ ಇದೆ. ಅಲ್ಲಿ 2 ಮಕ್ಕಳು ಅಳ್ತಾ ಇದ್ದಾರೆ. ಅದು ಯಾರಂದ್ರೆ ಇವ್ರಿಗೆ 2 ಮಕ್ಕಳು ಇರ್ತಾರೆ ಅಲ್ವಾ, ಅದೇ ಹುಡುಗಿರು ಆ ಕನ್ಸಲ್ಲೂ ಕೂಡ ಕಾಣಿಸ್ತಾ ಇದ್ದಾರೆ. ಅಷ್ಟರಲ್ಲಿ ಎಚ್ಚರಿಕೆ ಆಗುತ್ತೆ. ನೆಕ್ಸ್ಟ್ ಡೇ ಪೀಟರ್ ಜೊತೆ ಯಾರು ಕೂಡ ಸರಿಯಾಗಿ ಮಾತಾಡ್ತಿಲ್ಲ. ಆಲಿಸ್ಗೆ ಹೇಳ್ತಾರೆ, ನನ್ನಿಂದ ನಿಮ್ಗೆಲ್ಲ ತೊಂದರೆ ಆಗ್ತಿದೆ ಅಲ್ವಾ, ಒಂದು ಸೈಕ್ಯಾಟ್ರಿಸ್ಟ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ. ಇದನ್ನ ಕೇಳಿ ಆಲಿಸ್ಗೆ ಖುಷಿ ಆಗುತ್ತೆ. ಫಸ್ಟ್ ಆ ಕೆಲಸ ಮಾಡಿ ಅಂತ. ಕೆಲಸ ಮುಗಿದ್ಮೇಲೆ ಹಾಸ್ಪಿಟಲ್ಗೆ ಹೋಗಿ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಇನ್ನೊಬ್ಬ ಪೇಷಂಟ್ ಇದ್ದಾನೆ. ಪೀಟರ್ಗೆ ಬೀಳ್ತಾ ಇರೋ ಕನ್ಸಿನ ತರಾನೇ ಇವನಿಗೂ ಹ್ಯಾಲುಸಿನೇಷನ್ಸ್ ಎಲ್ಲ ಬರ್ತಾ ಇದೆಯಂತೆ. ಆಕಾಶದಿಂದ ಏಲಿಯನ್ಸ್ ಎಲ್ಲ ಬರೋ ತರ ಕಾಣಿಸ್ತಾ ಇದೆ. ಏನು ಅರ್ಥ ಆಗ್ತಿಲ್ಲ, ಅದಕ್ಕೆ ಸೈಕ್ಯಾಟ್ರಿಸ್ಟ್ ನ ಕನ್ಸಲ್ಟ್ ಮಾಡೋದಕ್ಕೆ ಬಂದಿದ್ದೀನಿ ಅಂತ. ಇದನ್ನ ಕೇಳಿ ಪೀಟರ್ಗೆ ಶಾಕ್ ಆಗುತ್ತೆ. ಇವನಿಗೂ ನಂತರನೇ ಕನ್ಸ್ ಬೀಳ್ತಾ ಇದೆಯಾ ಅಂತ. ಅಲ್ಲೊಂದು ಪೇಂಟಿಂಗ್ ಇರೋದನ್ನ ನೋಡ್ತಾರೆ. ಈಗ ಒಂದು ಇಲ್ಯೂಷನ್ ಬರುತ್ತೆ. ಅದರಲ್ಲಿ ಇಡೀ ಪ್ರಪಂಚ ಅಳಿವಿನ ಅಂಚಿನಲ್ಲಿದೆ. ಆಲಿಸ್, ಪೀಟರ್ ಹಾಗೂ ಪೀಟರ್ ನ ಬಾಸ್ ಡೇವಿಡ್ ಎಲ್ಲರ ಕೈಯಲ್ಲೂ ಗನ್ ಇದೆ. ಇವರೆಲ್ಲ ಆ ಏಲಿಯನ್ಸ್ ಅಟ್ಯಾಕ್ ಇಂದ ಸರ್ವೈವ್ ಆಗಿರೋ ತರ ಕಾಣಿಸ್ತಾ ಇದೆ. ಡೇವಿಡ್ ಹೇಳ್ತಾರೆ, ನಮ್ ಫ್ಯಾಕ್ಟರಿಗೆ ಹೋಗ್ಬೇಕು,
ಹೋಗ್ಬೇಕು, ಅಲ್ಲೋದ್ರೆ ನಾವು ಸೇಫ್ ಆಗಿ ಇರ್ಬೋದು ಅಂತ. ಈ ಇಲ್ಯೂಷನ್ ಬಂದ ತಕ್ಷಣ ಡಾಕ್ಟರ್ ನ ಕನ್ಸಲ್ಟ್ ಮಾಡದೆ ಇದ್ರಲ್ಲಿ ಏನೋ ಮಿಸ್ಟ್ರಿ ಇದೆ, ಇದು ಬರೀ ಇಲ್ಯೂಷನ್ ಅಲ್ಲ, ನನ್ಗೆ ಯಾವ್ದೇ ಮೆಂಟಲ್ ಇಲ್ನೆಸ್ ಇಲ್ಲ ಅಂತ ನೇರವಾಗಿ ಮನೆಗ್ ಬರ್ತಾರೆ. ಆಲಿಸ್ ಕೇಳ್ತಾಳೆ ಟ್ರೀಟ್ಮೆಂಟ್ ಹೇಗಿತ್ತು ಅಂತ. ಆಗ ಪೀಟರ್, ಇಲ್ಲ ನಾನು ಡಾಕ್ಟರ್ ನ ಕನ್ಸಲ್ಟ್ ಮಾಡೇ ಇಲ್ಲ. ಆಲಿಸ್ಗೆ ತುಂಬಾ ಕೋಪ ಬರುತ್ತೆ, ನನ್ ಜೊತೆ ಮಾತಾಡಬೇಡಿ ಅಂತ. ಅದು ಬರೀ ಕನ್ಸಲ್ಲ, ಯಾರು ನನ್ಗೆ ವಾರ್ನಿಂಗ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ. ಆದ್ರೆ ಆಲಿಸ್ ಇವ್ರ ಮಾತನ್ನ ಕೇಳೋದಿಲ್ಲ. ರಾತ್ರಿ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಒಂದು ಪಾರ್ಟಿಯಲ್ಲಿ ಇದ್ದಾರೆ. ಪಾರ್ಟಿ ನಡೀತಾ ಇರೋದು ಪೀಟರ್ ಮನೆಯಲ್ಲಿ. ಆದ್ರೆ ಪೀಟರ್ ಟೆಲಿಸ್ಕೋಪ್ ನಲ್ಲಿ ಆಕಾಶ ನೋಡ್ತಾ ಇದ್ದಾರೆ. ಈ ಪಾರ್ಟಿಗೆ ಫಿಲ್ ಹಾಗೂ ಅವ್ರ ವೈಫ್ ಸಮಂತ ಅಂಡ್ ಇಬ್ರು ಮಕ್ಕಳು ಕೂಡ ಬಂದಿರ್ತಾರೆ. ಫಿಲ್ ಪೀಟರ್ ನ ಕೇಳ್ತಾರೆ, ನಿನ್ಗೆ ಏನೋ ಪದೇ ಪದೇ ಒಂದೇ ತರದ ಕನ್ಸು ಕಾಣ್ತಾ ಇದೆಯಂತೆ. ಇದ್ರ ಬಗ್ಗೆ ಆಲಿಸ್ ಹೇಳ್ತಾ ಇದ್ಲು. ಆಗ ಆಕಾಶದಿಂದ ಯಾವ್ದೋ ಬೆಳಕು ಬರೋ ತರ ಕಾಣಿಸ್ತಾ ಇದೆ. ಫಿಲ್ಗೂ ಆ ಬೆಳಕು ಕಾಣಿಸ್ತಾ ಇರುತ್ತೆ. ಆಕಾಶದಿಂದ ಯಾವ್ದೋ ಸ್ಪೇಸ್ ಶಿಪ್ ಬರ್ತಿರೋ ಹಾಗೆ ಕಾಣಿಸ್ತಾ ಇದೆ. ಇದನ್ನ ನೋಡಿ ಆಲಿಸ್ಗೂ ಶಾಕ್ ಆಗುತ್ತೆ. ಸೊ ಹಾಗಾದ್ರೆ ಇಷ್ಟು ದಿನ ಪೀಟರ್ ಹೇಳಿದ್ದೆಲ್ಲ ನಿಜ, ಅದು ಬರೀ ಕನ್ಸಲ್ಲ ಅಂತ. ತಕ್ಷಣ ಭೂಮಿ ಎಲ್ಲ ನಡುಗಿ ಬಿಲ್ಡಿಂಗ್ ನ ಗ್ಲಾಸ್ ಗಳೆಲ್ಲ ಹೊಡೆದೋಗುತ್ತೆ. ಎಲ್ಲಾರು ಹೆದ್ರಿ ಓಡೋಕೆ ಶುರು ಮಾಡ್ತಾರೆ. ಮಕ್ಕಳು ಬೇರೆ ಕಾಣಿಸ್ತಾ ಇಲ್ಲ. ಪೀಟರ್ ಅವ್ರ ಮಗಳು ಲೂಸಿ ಬೆಂಚ್ ಅಡಿಯಲ್ಲಿ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಫಿಲ್ ಅವರ ಮಕ್ಕಳು ಅವ್ರ ಫ್ಲಾಟ್ ನಲ್ಲೇ ಇದ್ರು. ಅಲ್ಲಿಗೆನೆ ಪೀಟರ್ ನ ದೊಡ್ಡ ಮಗಳು ಆನಾ ಹೋಗಿರ್ತಾಳೆ. ಇವರೆಲ್ಲ ಮಕ್ಕಳಿಗೋಸ್ಕರ ಸರ್ಚ್ ಮಾಡ್ತಾ ಇದ್ದಾರೆ. ಅಷ್ಟರಲ್ಲಿ ಒಂದು ಸ್ಪೇಸ್ ಶಿಪ್ ಬಂದು ಶೂಟ್ ಮಾಡೋದಕ್ಕೆ ಶುರು ಮಾಡುತ್ತೆ. ಈ ಕಡೆ ಪೀಟರ್ ಹಾಗೂ ಫಿಲ್ ಮಕ್ಕಳನ್ನ ಸೇವ್ ಮಾಡಿ ಕರ್ಕೊಂಡು ಬರ್ತಾರೆ. ಈ ಬಿಲ್ಡಿಂಗ್ ಒಳಗಡೆ ಆ ಏಲಿಯನ್ಸ್ ಬರ್ತಾರೆ. ಪೀಟರ್ ಇಬ್ಬರು ಮಕ್ಕಳನ್ನ ಕರ್ಕೊಂಡು ಅವ್ರ ಫ್ಲಾಟ್ ಗೆ ಬರ್ತಾರೆ. ಮಕ್ಕಳನ್ನ ಒಂದ್ ಕಡೆ ಕೂರ್ಸಿ ಆಲಿಸ್ ಕೇಳ್ತಾಳೆ, ಇದೇ ಕನ್ಸು ನಿಮ್ಗೆ ಪದೇ ಪದೇ ಬೀಳ್ತಾ ಇತ್ತು ಅಲ್ವಾ? ಆ ಕನ್ಸಲ್ಲಿ ನಾವೆಲ್ಲ ಎಸ್ಕೇಪ್ ಆಗೋ ತರ ಏನಾದ್ರೂ ಕ್ಲೂ ಸಿಕ್ತಾ ಅಂತ. ಆಗ ಪೀಟರ್ ರೀಸೆಂಟ್ಲಿ ಕಂಡಿದ್ದ ಕನ್ಸ್ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾನೆ. ಅದರಲ್ಲಿ ಪೀಟರ್ ಆಲಿಸ್ ಸೇರಿದಂತೆ ಡೇವಿಡ್ ಇವರೆಲ್ಲ ಗನ್ ಸಮೇತ ಒಂದು ಕಡೆ ಹೋಗ್ತಾ ಇದ್ದಾರೆ. ಫ್ಯಾಕ್ಟ್ರಿಗೆ ಹೋದ್ರೆ ನಾವು ಸೇಫ್ ಅಂತ ಹೇಳಿರ್ತಾರೆ ಅಲ್ವಾ? ಅದಕ್ಕೂ ಮುಂಚೆ ಈ ಬಿಲ್ಡಿಂಗ್ ನಲ್ಲಿ ಇರುವ ಏಲಿಯನ್ಸ್ ಇಂದ ತಪ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾರೆ. ಮಕ್ಕಳನ್ನ ನೀವು ಇಲ್ಲೇ ಇರಿ, ಸ್ವಲ್ಪ ಹೊತ್ತಲ್ಲಿ ಬರ್ತೀವಿ ಅಂತ. ಆ ಏಲಿಯನ್ಸ್ ಎಲ್ಲ ಎಲ್ಲಿಂದ ಬರ್ತಿದೆ ಅಂತ ಇವರು ನೋಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಒಂದು ಏಲಿಯನ್ ಬರುತ್ತೆ. ಈ ಕಡೆ ಲೂಸಿ ನನ್ ಗೊಂಬೆ ಕಾಣಿಸ್ತಾ ಇಲ್ಲ ಅಂತ ಆನಾ ಮಾತನ್ನ ಕೇಳ್ದೆ ಇನ್ನೊಂದು ರೂಮ್ ಗೆ ಹೋಗ್ತಾಳೆ. ಅಷ್ಟರಲ್ಲಿ ಅದೇ ರೂಮ್ ಒಳಗಡೆ ಏಲಿಯನ್ ಬರುತ್ತೆ. ಆ ಗೊಂಬೆಯಿಂದ ಶಬ್ದ ಬಂದಿದ್ರಿಂದ ಆ ಏಲಿಯನ್ ಲೂಸಿ ಹತ್ರ ಬಂದು ಅವಳನ್ನ ಮುಟ್ಟೋದಕ್ಕೆ ಟ್ರೈ ಮಾಡುತ್ತೆ. ಅಷ್ಟರಲ್ಲಿ ಲೂಸಿಗೆ ತುಂಬಾ ಭಯ ಆಗ್ತಿದೆ. ಅಷ್ಟರಲ್ಲಿ ಪೀಟರ್ ಆ ಏಲಿಯನ್ ಗೆ ಸರಿಯಾಗಿ ಹೊಡಿತಾರೆ. ಅದ್ರ ಹತ್ರ ಇದ್ದ ಗನ್ ಕಿತ್ಕೊಳ್ತಾರೆ. ಆದ್ರೆ ಆ ಗನ್ ಇಂದ ಶೂಟ್ ಮಾಡಿದಾಗ ಅದು ಫೈರ್ ಆಗ್ತಾನೆ ಇಲ್ಲ. ಆ ಗ್ಯಾಪ್ ನಲ್ಲಿ ಏಲಿಯನ್ ಪೀಟರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಅಷ್ಟರಲ್ಲಿ ಆಲಿಸ್ ಬ್ಯಾಟ್ ಇಂದ ಆ ಏಲಿಯನ್ ತಲೆಗೆ ಹೊಡಿತಾಳೆ. ಸರಿಯಾಗಿ ಹೊಡೆದಿದ್ರಿಂದ ಏಲಿಯನ್ ಅನ್ಕಾನ್ಶಿಯಸ್ ಆಗಿ ಬಿದ್ದೋಗಿದೆ. ಆ ಏಲಿಯನ್ ಗನ್ ತಗೊಂಡು ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಹೊರಗಡೆ ಎಲ್ಲ ಮನುಷ್ಯರ ಶವಗಳೇ ಇದೆ. ರೂಫ್ ಟಾಪ್ ಗೆ ಬರ್ತಾರೆ. ಅಲ್ಲೇ ಫಿಲ್ ಅಂಡ್ ಫ್ಯಾಮಿಲಿ ಇರ್ತಾರೆ. ಅವರು ಕೂಡ ಹೇಗೋ ತಪ್ಸ್ಕೊಂಡು ಇಲ್ಲಿಗೆ ಬಂದಿರ್ತಾರೆ. ಇಡೀ ಊರೇ ಹೊತ್ತಿ ಉರಿತಾ ಇದೆ. ಮನುಷ್ಯರೆಲ್ಲ ಕಿರ್ಚಾಡ್ತಾ ಇದ್ದಾರೆ. ಏಲಿಯನ್ ಮನುಷ್ಯರನ್ನ ಹುಡುಕಿ ಸಾಯಿಸ್ತಾ ಇದೆ. ಒಂದು ಸ್ಪೇಸ್ ಶಿಪ್ ಇವ್ರ ಬಿಲ್ಡಿಂಗ್ ಹತ್ರ ಬಂದಾಗ ಈ ಎರಡು ಫ್ಯಾಮಿಲಿ ಒಂದು ಕಡೆ ಹೈಡ್ ಆಗ್ತಾರೆ. ಆ ಸ್ಪೇಸ್ ಶಿಪ್ ಹೋದ್ಮೇಲೆ ಇಲ್ಲಿದ್ರೆ ಡೇಂಜರ್. ಫಸ್ಟ್ ಇಲ್ಲಿಂದ ಹೋಗ್ಬೇಕು ಅಂತ ಮಿರರ್ ಕ್ಲೀನ್ ಮಾಡೋದಕ್ಕೆ ಲಿಫ್ಟ್ ತರ ಇಟ್ಟಿರ್ತಾರೆ. ಅದ್ರಲ್ಲಿ ಕೆಳಗಡೆ ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಬಿಲ್ಡಿಂಗ್ ಸ್ಟೇಬಲ್ ಆಗಿ ಇಲ್ದೇ ಇರೋದ್ರಿಂದ ಅರ್ಧ ಬಿಲ್ಡಿಂಗ್ ಕ್ರಾಸ್ ಆದ್ಮೇಲೆ ಇದಕ್ಕೆ ಕನೆಕ್ಟ್ ಆಗಿದ್ದ ಕೇಬಲ್ಸ್ ಎಲ್ಲ ಕಿತ್ತು ಹೋಗಿದೆ. ಸೊ weight ಜಾಸ್ತಿ ಆದ್ರೆ ಕೆಳಗಡೆ ಬಿದ್ದೋಗೋ ಸಾಧ್ಯತೆ ಇದೆ. ಅದಕ್ಕೆ 50ನೇ ಫ್ಲೋರ್ ನಲ್ಲೇ ವಿಂಡೋ ಗ್ಲಾಸ್ ನ ಬ್ರೇಕ್ ಮಾಡಿ ಒಬ್ಬೊಬ್ಬರಾಗಿ ಒಳಗಡೆ ಹೋಗ್ತಾರೆ. ಹಾಗೆ ಕಟ್ ಮಾಡಿ ಆ ಏಲಿಯನ್ ತೋರಿಸ್ತಾರೆ. ಆಲಿಸ್ ಅಟ್ಯಾಕ್ ಮಾಡಿದ್ಲು ಅಲ್ವಾ, ಅದೇ ಏಲಿಯನ್ ಇದು. ಅದಕ್ಕೆ ಎಚ್ಚರಿಕೆ ಆಗಿದೆ. ತಕ್ಷಣ ಅದ್ರ ಹತ್ರ ಇದ್ದ ಗನ್ ಕಾಣಿಸ್ತಾ ಇಲ್ಲ ಅನ್ನೋದು ಅದಕ್ಕೆ ಗೊತ್ತಾಗುತ್ತೆ. ಆ ಗನ್ ಎಲ್ಲಿದೆ ಅಂತ ಟ್ರ್ಯಾಕ್ ಮಾಡುತ್ತೆ. ಆ ಗನ್ ಇದೇ ಬಿಲ್ಡಿಂಗ್ ನ 50ನೇ ಫ್ಲೋರ್ ನಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಸೊ ಈಗ ಗನ್ಗೋಸ್ಕರ ಆ ಏಲಿಯನ್ ಬರ್ತಾ ಇದೆ. ಈ ಗನ್ ಯಾಕೆ ವರ್ಕ್ ಆಗ್ತಿಲ್ಲ ಅಂತ ಪೀಟರ್ ಚೆಕ್ ಮಾಡ್ತಾರೆ. ಆಗ ಗೊತ್ತಾಗೋದು ಏನಂದ್ರೆ ಇದ್ರಲ್ಲಿ ಬಯೋಮೆಟ್ರಿಕ್ ಇದೆ. ಈ ಗನ್ ಕಂಡು ಹಿಡಿದಿರೋರಿಂದ ಮಾತ್ರ ಇದನ್ನ ಯೂಸ್ ಮಾಡೋದಕ್ಕೆ ಸಾಧ್ಯ. ಅಂದ್ರೂ ಮಾಡಿಫೈ ಮಾಡಿದ್ರೆ ನಾವು ಕೂಡ ಯೂಸ್ ಮಾಡಬಹುದು ಅಂತ ಆಲಿಸ್ ಗೆ ಹೇಳ್ತಾರೆ. ಆಗ ಆಲಿಸ್ ಕೇಳ್ತಾಳೆ, ಆ ಕನ್ಸಲ್ಲಿ ಮತ್ತೆ ಏನೆಲ್ಲ ನಡೀತು ಸರಿಯಾಗಿ ನೆನಪು ಮಾಡ್ಕೊಳ್ಳಿ ಅಂತ. ಪೀಟರ್ ಮತ್ತೆ ಯೋಚನೆ ಮಾಡ್ತಾರೆ. ಡೆಡ್ ಬಾಡೀಸ್ ಹತ್ರ ಕೂತ್ಕೊಂಡು ಲೂಸಿ ಅಳ್ತಾ ಇದ್ದಾಳೆ. ಮೇ ಬಿ ಆ ಡೆಡ್ ಬಾಡೀಸ್ ಇವರಿಬ್ಬರದೇ ಆಗಿರೋ ಸಾಧ್ಯತೆ ಕೂಡ ಇದೆ. ಇದನ್ನ ಆಲಿಸ್ ಗೆ ಹೇಳಿದ್ರೆ ಗಾಬರಿ ಆಗ್ತಾಳೆ ಅಂತ ನನ್ಗೆ ಆ ಕನ್ಸಲ್ಲಿ ಆ ಫ್ಯಾಕ್ಟ್ರಿ ಮಾತ್ರ ಕಾಣಿಸ್ತಾ ಇತ್ತು. ನಾವು ಅಲ್ಲಿಗೆ ಹೋದ್ರೆ ಸರ್ವೈವ್ ಆಗ್ತೀವಿ ಅಂತ ಹೇಳ್ತಾ ಇರುವಾಗ ಸಮಂತ ಹೇಳ್ತಾಳೆ, ಫ್ಲಾಟ್ ಕೆಳಗಡೆ ಒಂದು ಟನಲ್ ಇದೆ, ಅದರ ಮೂಲಕ ಆ ಫ್ಯಾಕ್ಟ್ರಿಗೆ ಹೋಗ್ಬೋದು ಅಂತ. ಅಷ್ಟರಲ್ಲಿ ಇವರೆಲ್ಲ ಇರೋ ವಿಷಯ ತಿಳ್ಕೊಂಡಿದ್ದ ಏಲಿಯನ್ಸ್ ಈ ಫ್ಲಾಟ್ ನ ಬ್ಲಾಸ್ಟ್ ಮಾಡುತ್ತೆ. ಈ ಬ್ಲಾಸ್ಟ್ ನಲ್ಲಿ ಪೀಟರ್ ಫ್ಯಾಮಿಲಿಗೆ ಏನು ಆಗಿಲ್ಲ, ಆದ್ರೆ ಫಿಲ್ ಅವರ ಫ್ಯಾಮಿಲಿ ಸತ್ತು ಹೋಗ್ತಾರೆ. ಪೀಟರ್ ಫ್ಯಾಮಿಲಿ ಓಡ್ ಬರ್ತಾ ಇದ್ದಾರೆ. ಆದ್ರೆ ಒಂದು ಕಡೆ ಟ್ರ್ಯಾಪ್ ಆಗ್ತಾರೆ. ಇಲ್ಲಿಂದ ಎಸ್ಕೇಪ್ ಆಗೋದಕ್ಕೆ ಆಗೋದೇ ಇಲ್ಲ. ಅಷ್ಟರಲ್ಲಿ ಪೀಟರ್ ಆ ಗನ್ ತೆಗೆದು ಶೂಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದರಿಂದ ಓಡಿಸ್ಕೊಂಡು ಬಂದಿದ್ದ 4 ಏಲಿಯನ್ ಸತ್ತು ಹೋಗುತ್ತೆ. ಅಲ್ಲಿಂದ ಹೊರಗಡೆ ಬರ್ತಾರೆ. ನೋಡಿದ್ರೆ ಬರೀ ಶವಗಳ ರಾಶಿ. ಯಾವ್ದೋ ವಾರ್ ಫೀಲ್ಡ್
ತರ ಕಾಣಿಸ್ತಾ ಇದೆ. ಏಲಿಯನ್ಸ್ ಮನುಷ್ಯರನ್ನ ನಿರಂತರವಾಗಿ ಸಾಯಿಸ್ತಾ ಇದೆ. ಆದ್ರೆ ಕೆಲವರು ಏಲಿಯನ್ಸ್ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ. ಅವರೆಲ್ಲ ಪೀಟರ್ ಕೆಲಸ ಮಾಡ್ತಿರೋ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿರೋರೇ ಆಗಿರ್ತಾರೆ. ಇದನ್ನೆಲ್ಲ ಪೀಟರ್ ಅಂಡ್ ಫ್ಯಾಮಿಲಿ ಹೈಡ್ ಆಗಿ ನೋಡ್ತಾ ಇದ್ದಾರೆ. ಈ ಕಡೆ ಏಲಿಯನ್ ಗನ್ ಹುಡ್ಕೊಂಡು ಬರ್ತಾ ಇರುತ್ತೆ. ಅವ್ರ ಕಡೆಯವರು ಸತ್ತೋಗಿರೋದು ನೋಡಿ ಅದಕ್ಕೆ ತುಂಬಾ ಕೋಪ ಬರುತ್ತೆ. ಕಟ್ ಮಾಡಿದ್ರೆ ಪೀಟರ್ ಅಂಡ್ ಫ್ಯಾಮಿಲಿ ಆ ಟನಲ್ ಹತ್ರ ಬರ್ತಾರೆ. ಆ ಟನಲ್ ಒಳಗಡೆ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಒಂದು ಸ್ಪೇಸ್ ಶಿಪ್ ಅಲ್ಲಿಗೆ ಬಂದು ದಾಳಿ ಮಾಡುತ್ತೆ. ಈ ದಾಳಿಯಲ್ಲಿ ಆಲಿಸ್ಗೆ ಮಾತ್ರ ಹೊಟ್ಟೆಯ ಭಾಗದಲ್ಲಿ ಗಾಯ ಆಗಿದೆ. ಅದೇ ಟನಲ್ ಹತ್ರ ಗನ್ ಹುಡ್ಕೊಂಡು ಆ ಏಲಿಯನ್ ಬರುತ್ತೆ. ನಿರಂತರವಾಗಿ ಟ್ರ್ಯಾಕ್ ಮಾಡಿದಾಗ ಆ ಟನಲ್ ಒಳಗಡೆನೆ ಇದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಆಲಿಸ್ಗೆ ಗಾಯ ಆಗಿ ಬ್ಲಡ್ ಲಾಸ್ ಆಗಿದ್ರಿಂದ ನಡೆಯೋಕೆ ಆಗ್ತಿಲ್ಲ. ಅಷ್ಟರಲ್ಲಿ ಏಲಿಯನ್ ಅಲ್ಲಿಗೆ ಬಂದು ಪೀಟರ್ ಮೇಲೆ ಅಟ್ಯಾಕ್ ಮಾಡುತ್ತೆ. ಕೊನೆಗೆ ಪೀಟರ್ ಕಲ್ ತಗೊಂಡು ಆ ಏಲಿಯನ್ ಹಾಕಿದ್ದ ಹೆಲ್ಮೆಟ್ ಗೆ ಹೊಡಿತಾರೆ. ಇಲ್ಲೇ ಒಂದು ಟ್ವಿಸ್ಟ್. ಅದೇನಂದ್ರೆ ಈಗ ಏಲಿಯನ್ ಹೆಲ್ಮೆಟ್ ತೆಗಿಯುತ್ತೆ. ನೋಡಿದ್ರೆ ಅದು ಏಲಿಯನ್ ತರಾನೇ ಕಾಣಿಸ್ತಾ ಇಲ್ಲ. ಪೀಟರ್ಗೆ ಶಾಕ್ ಆಗುತ್ತೆ. ನೀವೆಲ್ಲ ಮನುಷ್ಯರೇ ಅಲ್ವಾ, ಮತ್ತೆ ಯಾಕೆ ಹೀಗೆಲ್ಲ ಮಾಡ್ತಾ ಇದ್ದೀರಾ ಅಂತ. ಆದ್ರೆ ಇವನು ಸರಿಯಾಗಿ ಏನು ರಿಪ್ಲೈ ಮಾಡ್ತಾನೆ ಇಲ್ಲ. ಮೇ ಬಿ ಏಲಿಯನ್ಸ್ ಗಳು ಕೂಡ ಮನುಷ್ಯರ ತರಾನೇ ಇರ್ಬೋದು ಅಂತ ಪೀಟರ್ಗೆ ಅನ್ನಿಸ್ತಾ ಇದೆ. ಸರಿ, ನನ್ ವೈಫ್ಗೆ ಗಾಯ ಆಗಿದೆ, ಅವಳನ್ನ ಎತ್ಕೋ, ಅವಳನ್ನ ನಾನು ಸೇವ್ ಮಾಡ್ಬೇಕು ಅಂತ. ಸೊ ಗನ್ ಪಾಯಿಂಟ್ ಅಲ್ಲಿ ನಿಲ್ಸಿರೋದ್ರಿಂದ ಅವನು ಆಲಿಸ್ನ ಎತ್ಕೊಂಡು ಹೋಗ್ತಾನೆ. ಆ ಫ್ಯಾಕ್ಟ್ರಿ ಹತ್ರ ಬರ್ತಾರೆ. ನೋಡಿದ್ರೆ ಫ್ಯಾಕ್ಟ್ರಿ ಲಾಕ್ ಡೌನ್ ಆಗಿದೆ. ಪೀಟರ್ ಹೊರಗಡೆಯಿಂದ ಪಾಸ್ಕೋಡ್ ಗಳನ್ನ ಹಾಕ್ತಾರೆ. ಆದ್ರೆ ಡೋರ್ ಓಪನ್ ಆಗ್ತಿಲ್ಲ. ಡೋರ್ ತಟ್ಟಿ ಕಿರ್ಚಾಡ್ತಾ ಇದ್ದಾರೆ. ಈಗ ಡೋರ್ ಓಪನ್ ಆಗುತ್ತೆ. ಒಳಗಿನಿಂದ ಗನ್ ಸಮೇತ ಒಂದ್ ಟೀಮ್ ಬರುತ್ತೆ. ಇವರೆಲ್ಲ ಇದೇ ಫ್ಯಾಕ್ಟ್ರಿಯಲ್ಲೇ ಕೆಲಸ ಮಾಡ್ತಾ ಇದ್ದ ವರ್ಕರ್ಸ್ ಆಗಿರ್ತಾರೆ. ಈ ಟೀಮ್ ನ ಹೆಡ್ ಡೇವಿಡ್. ಪೀಟರ್ ಜೊತೆ ಇದ್ದವನು ಏಲಿಯನ್ ಅಂತ ಸರಿಯಾಗಿ ಹೊಡಿತಾರೆ. ಫಸ್ಟ್ ನನ್ ವೈಫ್ ನ ಸೇವ್ ಮಾಡಿ ಅಂತ ಡೇವಿಡ್ ಗೆ ಹೇಳ್ತಾರೆ. ಡೇವಿಡ್ ಅಂಡ್ ಟೀಮ್ ಆಲಿಸ್ಗೆ ಟ್ರೀಟ್ಮೆಂಟ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಆ ಏಲಿಯನ್ಸ್ ಬೇರೆ ಇವರೆಲ್ಲ ಇರೋ ಜಾಗ ತಿಳ್ಕೊಂಡು ದಾಳಿ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದೆ. ಡೇವಿಡ್ ಹೇಳ್ತಾರೆ, ನಾವು ಇಲ್ಲಿಂದ ಎಸ್ಕೇಪ್ ಆಗಿ ನಮ್ ಸಂತತಿನ ಕಾಪಾಡ್ಕೋಬೇಕು ಅಂತ. ಡೇವಿಡ್ ಅಂಡ್ ಟೀಮ್ ತುಂಬಾ ಜನರನ್ನ ಸೇವ್ ಮಾಡಿದ್ದಾರೆ. ಆಲಿಸ್ ಬದುಕೋದು ಡೌಟ್. ನಾವು ಇವ್ರನ್ನೆಲ್ಲ ಸೇವ್ ಮಾಡ್ಬೇಕು. ನಿನ್ಗೆ ಇಬ್ರು ಹೆಣ್ಮಕ್ಳು ಇದ್ದಾರೆ, ಅವ್ರನ್ನ ಕೂಡ ಸೇವ್ ಮಾಡ್ಬೇಕಲ್ವಾ ಅಂತ. ಆದ್ರೆ ಪೀಟರ್ ಕಿರ್ಚಾಡ್ತಾ ಇದ್ದಾರೆ, ಆಲಿಸ್ ಇಲ್ದೆ ನನ್ನಿಂದ ಬರೋಕೆ ಆಗಲ್ಲ ಅಂತ. ಆಗ ಇವರೆಲ್ಲ ಏಲಿಯನ್ ಅನ್ಕೊಂಡಿರೋ ವ್ಯಕ್ತಿ ಹೇಳ್ತಾನೆ, ನಾನು ಅವ್ರನ್ನ ಸೇವ್ ಮಾಡ್ತೀನಿ ಅಂತ. ಹೇಗೆ ಅಂತ ಪೀಟರ್ ಕೇಳ್ತಾರೆ. ಡೇವಿಡ್ ಹೇಳ್ತಾನೆ, ಅವನು ಸುಳ್ಳು ಹೇಳ್ತಾ ಇದ್ದಾನೆ. ಇನ್ನು ಸ್ವಲ್ಪ ಹೊತ್ತಲ್ಲಿ ಏಲಿಯನ್ಸ್ ಇಲ್ಲಿಗೆ ಬರ್ತಾರೆ. ನಾವು ಫಸ್ಟ್ ಇಲ್ಲಿಂದ ಎಸ್ಕೇಪ್ ಆಗ್ಬೇಕು ಅಂತ. ನನ್ಗೆ ನನ್ ಹೆಂಡ್ತಿನೇ ಮುಖ್ಯ, ನೀವು ಹೋಗಿ ಅಂತ. ಆಗ ಇವನು, ನಮ್ಗೆ ನಿಮ್ ಬಗ್ಗೆ ಗೊತ್ತಿದೆ, ನಾನು ಅವ್ರನ್ನ ಸೇವ್ ಮಾಡ್ತೀನಿ ಅಂತ. ಪೀಟರ್ ಸರಿ ಅಂತ ಒಪ್ಕೊಳ್ತಾನೆ. ಅಂಡ್ ಪೀಟರ್ ಆ್ಯನಾಗೆ ಹೇಳ್ತಾರೆ, ನೀನು ಲೂಸಿನ ಹುಷಾರಾಗಿ ನೋಡ್ಕೊ, ಅಮ್ಮ ಹುಷಾರಾದ್ಮೇಲೆ ಬರ್ತೀನಿ, ನೀವು ಡೇವಿಡ್ ಜೊತೆ ಹೋಗಿ ಅಂತ. ಹ್ಯಾನಾ ಹಾಗೂ ಲೂಸಿನ ಡೇವಿಡ್ ಜೊತೆ ಕಳಿಸ್ತಾರೆ. ಸೊ ಡೇವಿಡ್ ಅಂಡ್ ಟೀಮ್ ಅಲ್ಲಿಂದ ಹೋಗ್ತಾರೆ. ಇವನು ಆಲಿಸ್ಗೆ ಟ್ರೀಟ್ಮೆಂಟ್ ಶುರು ಮಾಡ್ತಾನೆ. ಆಲಿಸ್ಗೆ ಪೆಟ್ಟಾಗಿರೋ ಜಾಗ ಕುಯ್ತಾನೆ. ಇದನ್ನು ನೋಡಿ ಪೀಟರ್ಗೆ ಶಾಕ್ ಆಗುತ್ತೆ. ಆಲಿಸ್ ಹೊಟ್ಟೆ ಒಳಗಡೆ ನೋಡಿದ್ರೆ ಯಾವ್ದು ಕೂಡ ಮನುಷ್ಯರ ಆರ್ಗನ್ಸ್ ತರ ಇಲ್ಲ. ನಿನ್ ವೈಫ್ ಬದುಕ್ಬೇಕಂದ್ರೆ ಇನ್ನೊಂದು ಆಲ್ಟರ್ನೇಟಿವ್ ಪವರ್ ಬೇಕು, ಅದು ನಿನ್ ಹತ್ರನೇ ಇದೆ ಅಂತ. ಪೀಟರ್ಗೆ ತಲೆ ಕೆಟ್ಟು ಹೋಗ್ತಿದೆ. ಅವನ್ ಚಾಕ್ ಕೊಟ್ಟು ನಿನ್ ಹೆದೆ ಭಾಗದಲ್ಲಿ 6 ಇಂಚ್ ಅಷ್ಟು ಅಗಲಕ್ಕೆ ಕಟ್ ಮಾಡು ಅಂತ. ಸರಿ, ನನ್ ವೈಫ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀನಿ ಅಂತ ಎದೆ ಭಾಗದಲ್ಲಿ ಚಾಕುಯಿಂದ ಕಟ್ ಮಾಡ್ತಾನೆ. ಶಾಕಿಂಗ್ಲಿ ಇವನಿಗೆ ನೋವಾಗ್ತಾನೆ ಇಲ್ಲ. ಓಪನ್ ಮಾಡಿ ನೋಡಿದ್ರೆ ಇವನಿಗೂ ಹ್ಯೂಮನ್ ಆರ್ಗನ್ಸ್ ತರ ಏನು ಇಲ್ಲ, ಯಾವ್ದೋ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಇರೋ ತರ ಆರ್ಗನ್ಸ್ ಇದೆ. ಆಗ ಇವನು ಇವರಿಬ್ಬರನ್ನ ಒಂದು ವೈರ್ ಮೂಲಕ ಕನೆಕ್ಟ್ ಮಾಡ್ತಾನೆ. ಇಲ್ಲೇ ಒಂದು ಶಾಕಿಂಗ್ ಟ್ವಿಸ್ಟ್. ಹಾಗೆ ಕಟ್ ಮಾಡಿ ಒಂದು ಫ್ಲಾಶ್ ಬ್ಯಾಕ್. ಹಲವು ವರ್ಷಗಳ ಹಿಂದೆ ಪ್ರಪಂಚ ಹೇಗಿತ್ತು ಅಂತ ತೋರಿಸ್ತಾರೆ. ಪೀಟರ್ ಒಂದು ದೊಡ್ಡ ಕಂಪನಿಯಲ್ಲಿ ಹೌಸ್ ಕೀಪರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಅಲ್ಲಿ ನ್ಯೂಸ್ ಪ್ರಸಾರ ಆಗ್ತಿದೆ. ಅದೇನಂದ್ರೆ, ಮನುಷ್ಯರಾಗಿರೋ ನಾವು ದೊಡ್ಡ ತಪ್ಪು ಮಾಡಿದ್ದೀವಿ. ನಮ್ಮ ಸೋಮಾರಿತನದಿಂದ ಎಲ್ಲ ಕೆಲ್ಸಕ್ಕೂ ರೋಬೋಟ್ ಗಳನ್ನ ಸೃಷ್ಟಿ ಮಾಡಿ ಪ್ರತಿಯೊಂದು ಮನೆಯಲ್ಲೂ ಡ್ರೈವರ್, ಕ್ಲೀನರ್ ಹೀಗೆ ಎಲ್ಲ ಕೆಲ್ಸಕ್ಕೂ ರೋಬೋಟ್ ಗಳನ್ನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಈಗ ಪ್ರಪಂಚದ ಒಟ್ಟು ಜನಸಂಖ್ಯೆಯಲ್ಲಿ 50% ರೋಬೋಟ್ ಗಳೇ ಇದೆ. ಇದು ಹೀಗೇನೆ ಮುಂದುವರೆದ್ರೆ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳೇ ಜಾಸ್ತಿ ಆಗುತ್ತೆ, ನಾವು ಕಮ್ಮಿ ಆಗ್ತೀವಿ. ಸೊ ಅದಕ್ಕೆ ಈ ಪ್ರಾಜೆಕ್ಟ್ ಗಳನ್ನ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಬೇಕು. ಈಗ ಇರುವ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳನ್ನ ನಾಶ ಮಾಡಬೇಕು ಅಂತ ಎಲ್ಲಾ ದೇಶದ ಪ್ರೆಸಿಡೆಂಟ್ ಗಳು ಡಿಸ್ಕಸ್ ಮಾಡ್ತಾ ಇದ್ದಾರೆ. ಅದೇ ಬಿಲ್ಡಿಂಗ್ ನಲ್ಲಿ ಪೀಟರ್ ಕೆಲಸ ಮಾಡ್ತಾ ಇದ್ದಾರೆ. ಆಕ್ಚುಲಿ ಇವನು ಮನುಷ್ಯ ಅಲ್ಲ, ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಅದೇ ಆಫೀಸ್ ನಲ್ಲಿ ಆಲಿಸ್ ಕೂಡ ಕೆಲಸ ಮಾಡ್ತಾ ಇದ್ದಾಳೆ. ಇವಳು ಕೂಡ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆಗಿರ್ತಾಳೆ. ಈ ವಿಷಯ ಗೊತ್ತಾದ್ಮೇಲೆ ಹೊರಗಡೆ ಹೋರಾಟ ನಡೀತಾ ಇದೆ.
ನೀವು ಹಣ ಮಾಡೋದಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳ ಹಿಂದೆ ಹೋದ್ರಿ. ಈಗ ಎಲ್ಲೇ ನೋಡಿದ್ರು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳೇ ಇದೆ, ಅದನ್ನೆಲ್ಲ ನಾಶ ಮಾಡಬೇಕು ಅಂತ. ಇದನ್ನೆಲ್ಲ ಇವರಿಬ್ರು ಕೂಡ ನೋಡ್ತಾ ಇದ್ದಾರೆ. ಇಲ್ಲಿ ಇನ್ನೊಂದು ಸಮಸ್ಯೆ ಇದೆ. ಫಸ್ಟ್ ಇವುಗಳನ್ನ ಯಂತ್ರಗಳಾಗಿನೇ ಸೃಷ್ಟಿ ಮಾಡಿದ್ರು, ಆದ್ರೆ ದಿನ ಕಳೆದಂತೆ ಇವುಗಳಿಗೂ ಮನುಷ್ಯರ ತರ ಫೀಲಿಂಗ್ಸ್ ಬರೋದಕ್ಕೆ ಶುರುವಾಗಿದೆ. ಈಗ ಇದೇ ಸಮಯದಲ್ಲಿ ಸಡನ್ ಆಗಿ ಒಂದು ಆರ್ಡರ್ ಕೊಡ್ತಾರೆ. ಅದೇನಂದ್ರೆ ಎಲ್ಲ AI ರೋಬೋಟ್ ಗಳನ್ನ ನಾಶ ಮಾಡಬೇಕು ಅಂತ. ಎಲ್ಲಾ ಕಡೆ ಮಿಲಿಟರಿ ಕಾರ್ಯಾಚರಣೆ ಶುರುವಾಗಿದೆ. ಈ ರೋಬೋಟ್ ಗಳನ್ನ ಶೂಟ್ ಮಾಡಿ ಸಾಯಿಸ್ತಾ ಇದ್ದಾರೆ. ಆಗ್ಲೇ ಆಲಿಸ್ ಮೇಲೆ ಒಬ್ಬ ಸೋಲ್ಜರ್ ಕೈ ಇಟ್ಟಾಗ ಇದರಿಂದ ಟ್ರಿಗರ್ ಆಗಿದ್ದ ಪೀಟರ್ ಆ ಸೋಲ್ಜರ್ ಗೆ ಸರಿಯಾಗಿ ಹೊಡಿತಾರೆ. ಈಗ ಗೊತ್ತಾಯ್ತಾ, ಇವನಿಗೆ ಕನ್ಸಲ್ಲಿ ಬರ್ತಾ ಇದ್ದಿದ್ದು ನಡೆಯೋ ಘಟನೆಗಳಲ್ಲ, ಆಲ್ರೆಡಿ ನಡೆದಿರೋ ಘಟನೆಗಳು. ಕೈಯೆಲ್ಲ ರಕ್ತ ಆಗಿದೆ. ಈಗ ಅಲ್ಲಿಗೆ ಸ್ವಲ್ಪ ಜನ ಗನ್ ಸಮೇತ ಬರ್ತಾರೆ. ಇವರು ಕೂಡ ಮನುಷ್ಯರಲ್ಲ, ಎಲ್ಲ AI ರೋಬೋಟ್ ಗಳಾಗಿರ್ತಾರೆ. ಪೀಟರ್ ಹೇಳ್ತಾರೆ, ನಮ್ಮನ್ನ ನಾವು ಸೇವ್ ಮಾಡ್ಕೋಬೇಕಂದ್ರೆ ವೆಪನ್ ಗಳನ್ನ ತಗೊಂಡು ಹೋರಾಟ ಮಾಡ್ಲೇಬೇಕು ಅಂತ. ಈ ಹೋರಾಟದಲ್ಲಿ ಗೆದ್ದಿರೋದು ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಳೇ. ಆಲ್ಮೋಸ್ಟ್ 80% ಮನುಷ್ಯರನ್ನ ಸಾಯಿಸ್ಬಿಟ್ಟಿದ್ದಾರೆ. ಆಗ್ಲೇ ಇವರು ಗನ್ ಸಮೇತ ಸುತ್ತಾಡ್ತಾ ಇದ್ದಾರೆ. ಇದೇ ವಿಷನ್ಸ್ ಪೀಟರ್ ಗೆ ಪದೇ ಪದೇ ಕಂಡಿರುತ್ತೆ. ಆ ಫ್ಯಾಕ್ಟರಿ ಓನರ್ ಆಗಿರೋ ಡೇವಿಡ್ ಕೂಡ AI ರೋಬೋಟ್. ಮನುಷ್ಯರ ಸೋಲಿಗೆ ಕಾರಣ ಏನಂದ್ರೆ ಇವುಗಳಿಗೆ ಪೆಟ್ಟಾದ್ರೆ ನೋವಾಗಲ್ಲ, ಆದ್ರೆ ಮನುಷ್ಯರಿಗೆ ಪೆಟ್ಟಾದ್ರೆ ನೋವಾಗುತ್ತೆ. ಅದಕ್ಕೆ ಈ AI ರೋಬೋಟ್ ಗಳಿಗೆ ಹೆದ್ರಿ ಓಡೋಗಿರ್ತಾರೆ. ಇಲ್ಲಿಂದ ಓಡೋಗಿದ್ದ ಮನುಷ್ಯರು ಮಾರ್ಸ್ ನಲ್ಲಿ ಸೆಟ್ಲ್ ಆಗಿದ್ದಾರೆ. ಮೇ ಬಿ ಇದಕ್ಕೆ ಅನ್ಸುತ್ತೆ ಎಲಾನ್ ಮಸ್ಕ್ ಮಾರ್ಸ್ ನಲ್ಲಿ ಮನೆ ಕಟ್ಟಬೇಕು ಅಂತ ಹೇಳಿದ್ದು ಈ ತರ ಒಂದಲ್ಲ ಒಂದಿನ ನಡೆಯುತ್ತೆ ಅಂತ ಅವ್ರಿಗೆ ಅನ್ಸಿರ್ಬೋದು. ಸೊ ಈಗ ಪೀಟರ್ ಅವರ ಟೀಮ್ ಇಡೀ ಪ್ರಪಂಚನ ಕಂಟ್ರೋಲ್ ಮಾಡ್ತಾ ಇದ್ದಾರೆ. ಹೀಗೆ ಆಲಿಸ್ ಅಂಡ್ ಪೀಟರ್ ಒಂದ್ ಕಡೆ ಇರುವಾಗ ಇಬ್ರು ಮಕ್ಕಳು ಅಳ್ತಾ ಇರೋದನ್ನ ನೋಡ್ತಾರೆ. ಅದು ಯಾರಂದ್ರೆ ಈಗ ಇವ್ರ ಮಕ್ಕಳಾಗಿರೋ ಆನಾ ಅಂಡ್ ಲೂಸಿ. ಆನಾ ಕಣ್ಣುಗಳನ್ನ ನೋಡಿದ್ರೆ ಗೊತ್ತಾಗುತ್ತೆ ಅವಳು ಕೂಡ ರೋಬೋಟ್ ಅಂತ. ಅವಳು ಅಳ್ತಾ ಇದ್ದಾಳೆ, ನಮ್ ತಾಯಿ ತಂದೆನ ಸಾಯಿಸ್ಬಿಟ್ರು ಅಂತ. ಆಗ ಪೀಟರ್, ಏನು ಚಿಂತೆ ಮಾಡಬೇಡ, ನೀವು ಕೂಡ ನಮ್ ತರಾನೇ, ನಾವು ನಿಮ್ಮಿಬ್ಬರನ್ನ ಚೆನ್ನಾಗಿ ನೋಡ್ಕೊಳ್ತೀವಿ ಅಂತ. ಇದೇ ಪೀಟರ್ಗೆ ಬೇರೆ ತರ ವಿಜುವಲ್ಸ್ ಆಗಿ ಕಂಡಿರುತ್ತೆ. ಸೊ ಈಗ ಭೂಮಿಲಿ ಇದ್ದ ಮನುಷ್ಯರನ್ನೆಲ್ಲ ಓಡಿಸಿ ಆಗಿದೆ. ಸೊ ಈಗ ಈ AI ರೋಬೋಟ್ ಗಳೆಲ್ಲ ಯಾವ್ದೇ ಗಿಲ್ಟ್ ಫೀಲ್ ಇಲ್ದೆ ಬದುಕೋದಕ್ಕೆ ಒಂದು ಫ್ಯಾಕ್ಟರಿ ಕಟ್ಟಿರ್ತಾರೆ. ಆ ಫ್ಯಾಕ್ಟರಿಯಲ್ಲಿ ಒಂದು ಇಕ್ವಿಪ್ಮೆಂಟ್ ಇದೆ. ಅದ್ರ ಮೂಲಕ ಇವರ ಕಂಪ್ಲೀಟ್ ಮೆಮೊರಿಗಳನ್ನ ಇರೇಸ್ ಮಾಡ್ತಾರೆ. ಈ ರೋಬೋಟ್ ಗಳನ್ನ ಹೇಗೆ ಸೃಷ್ಟಿ ಮಾಡಿದ್ರು ಅನ್ನೋ ಮೆಮೊರೀಸ್ ನ ನಾಶ ಮಾಡ್ತಾರೆ. ಇವರೇ ಈ ಪ್ರಪಂಚದ ಮನುಷ್ಯರು ಅಂತ ಒಂದು ಪ್ರೋಗ್ರಾಮ್ ಸೆಟ್ ಮಾಡ್ತಾರೆ. ಇವ್ರಿಗೆ ಇವರೇ ವೈಫ್ ಅಂಡ್ ಮಕ್ಕಳು ಅಂತ. ಹೀಗೆ AI ರೋಬೋಟ್ ಗಳು ಅವರಿಗೆ ಗೊತ್ತಿಲ್ಲದೆ ಮನುಷ್ಯರ ತರ ಬದುಕೋದಕ್ಕೆ ಶುರು ಮಾಡ್ತಾರೆ. ಪೀಟರ್ ಬ್ರೈನ್ ನಲ್ಲಿ ಈ ಸಣ್ಣ ಸಣ್ಣ ಗ್ಲಿಚಸ್ ಸೃಷ್ಟಿಯಾಗಿದೆ. ಅದರಿಂದ ಪದೇ ಪದೇ ನಡೆದೋಗಿರೋ ಘಟನೆಗಳು ನೆನಪಾಗ್ತಾ ಇರುತ್ತೆ. ಅದನ್ನ ಫ್ಯೂಚರ್ ಅಂತ ಅನ್ಕೊಂಡು ಪೀಟರ್ ಹೆದರ್ತಾ ಇದ್ದ. ಈಗ ಕಟ್ ಮಾಡಿ ಇವನ್ನ ತೋರಿಸ್ತಾರೆ. ಆಕ್ಚುಲಿ ಇವನು ಏಲಿಯನ್ ಅಲ್ಲ, ಇವನೊಬ್ಬ ಮನುಷ್ಯ. ಇಲ್ಲಿಂದ ಮಾರ್ಸ್ ಗೆ ಹೋಗಿ ಸೆಟ್ಲ್ ಆಗಿದ್ದ ಮನುಷ್ಯರಲ್ಲಿ ಇವನು ಕೂಡ ಒಬ್ಬ. ನಮ್ ಪ್ರಪಂಚನ ನಮ್ಮಿಂದ ಕಿತ್ಕೊಂಡಿರೋ AI ರೋಬೋಟ್ ಗಳನ್ನ ಸುಮ್ನೆ ಬಿಡಬಾರ್ದು, ರಿವೆಂಜ್ ತಗೋಬೇಕು. ನಮ್ ಭೂಮಿನ ನಾವು ಸೇವ್ ಮಾಡ್ಕೋಬೇಕು ಅಂತ ಮಾರ್ಸ್ ಗೆ ಹೋಗಿ ಸಿದ್ಧತೆ ಮಾಡ್ಕೊಂಡು ಅಟ್ಯಾಕ್ ಮಾಡೋದಕ್ಕೆ ಬಂದಿದ್ದಾರೆ. ಬರೋಬ್ಬರಿ 50 ವರ್ಷ ಮಾರ್ಸ್ ನಲ್ಲೇ ಇದ್ದು ಟ್ರೈನ್ ಅಪ್ ಆಗಿ ನಾವು ಬಂದಿದ್ದೀವಿ ಅಂತ. ಇದನ್ನ ಕೇಳಿ ಪೀಟರ್ ಗೆ ಗಿಲ್ಟ್ ಫೀಲ್ ಆಗುತ್ತೆ, ನಾವು ತಪ್ಪು ಮಾಡ್ಬಿಟ್ವಿ ಅಂತ. ಆಗ ಆಲಿಸ್ ಗೆ ಎಚ್ಚರಿಕೆ ಆಗುತ್ತೆ, ನೀವು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ತಾನೆ. ಈ ಕಡೆ ನಾವು ಇಷ್ಟೊತ್ತು ಮನುಷ್ಯರು ಅಂತ ಅನ್ಕೊಂಡಿದ್ದವರೆಲ್ಲ AI ರೋಬೋಟ್ ಗಳೇ ಆಗಿರ್ತಾರೆ. ಇದೇ ಫ್ಯಾಕ್ಟರಿ ಅಡಿಯಲ್ಲಿ ಒಂದು ಟನಲ್ ಕಟ್ಟಿರ್ತಾರೆ. ಅಲ್ಲೊಂದು ದೊಡ್ಡ ಟ್ರೈನ್ ಇದೆ. ಅದ್ರ ಮೂಲಕ ಅವರು ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಅದಕ್ಕೆ ಎಲ್ಲ ಟ್ರೈನ್ ಹತ್ತಾ ಇದ್ದಾರೆ. ಆನ್ ಅಂಡ್ ಲೂಸಿ ನಾವು ಅಪ್ಪ ಅಮ್ಮ ಇಲ್ದೆ ಬರಲ್ಲ ಅಂತ ಹಠ ಹಿಡಿತಾ ಇದ್ದಾರೆ. ಸೊ ಇವರು ಇದೇ ಟ್ರೈನ್ ನಲ್ಲೇ ಹೋಗ್ಬೇಕು. ಮಾರ್ಸ್ ಇಂದ ಬಂದಿರೋ ಮನುಷ್ಯರು ರೂಫ್ ಟಾಪ್ ಹೊಡೆದಾಕ್ತಾರೆ, ಈ AI ರೋಬೋಟ್ ಗಳ ಕತೆ ಮುಗಿಸ್ಬೇಕು ಅಂತ. ಈ ಕಡೆ ಮಾರ್ಸ್ ಇಂದ ಬಂದಿದ್ದ ಇವನು, ನೀವು ಇಲ್ಲಿ ಇರೋದು ಸೇಫ್ ಅಲ್ಲ, ಆದಷ್ಟು ಬೇಗ ಹೋಗಿ ಅಂತ. ಆಗ ಪೀಟರ್, ನನ್ ಹೆಸರು ಪೀಟರ್ ಅಂತ ಪರಿಚಯ ಮಾಡ್ಕೊಳ್ತಾರೆ. ನನ್ ಹೆಸರು ಮೈಲ್ಸ್ ಅಂತ ಹೇಳ್ತಾನೆ. ಈಗ ಪೀಟರ್ ಇವ್ರ ಹತ್ರ ಇದ್ದ ಟೂಲ್ಸ್ ಕೊಡ್ತಾರೆ. ಮನುಷ್ಯರ ತರ ಇವ್ರು ಬ್ರೈನ್ ಫ್ಯೂಚರ್ ರೆಡಿ ಮಾಡಿ ಮನೆ ಕಳಿಸಿದಾಗ ಫಸ್ಟ್ ಟೈಮ್ ಇದೇ ಟೂಲ್ ನ ನೋಡಿರ್ತಾರೆ. ಅದನ್ನ ಮೈಲ್ಸ್ ಗೆ ಕೊಟ್ಟು ಇದು ನನ್ಗೆ ಸೇರಿದ್ದಲ್ಲ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ಇಲ್ಲಿ ಸಿಂಬಾಲಿಕ್ ಆಗಿ ಈ AI ರೋಬೋಟ್ ಗಳು ಈ ಪ್ರಪಂಚಕ್ಕೆ ಸೇರಿದವರಲ್ಲ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಈ ಕಡೆ ಮನುಷ್ಯರು ರೂಫ್ ಟಾಪ್ ಹೊಡೆದಾಕಿ AI ರೋಬೋಟ್ ಗಳ ಮೇಲೆ ದಾಳಿ ಮಾಡ್ತಾ ಇದ್ದಾರೆ. ಈಗ ಪೀಟರ್ ಲೂಸಿ ಹತ್ರ ಇದ್ದ ಗೊಂಬೆ ನೋಡಿ ಅದನ್ನ ಎತ್ಕೊಳ್ತಾರೆ. ಅಂದ್ರೆ ಏನೇ ರೋಬೋಟ್ ಆಗಿದ್ರೂನು ಇವರಿಗೂ ಫೀಲಿಂಗ್ಸ್ ಎಲ್ಲ ಬಂದಿದೆ. ಆಲ್ಮೋಸ್ಟ್ ಮನುಷ್ಯರ ತರಾನೇ ಬದಲಾಗಿದ್ದಾರೆ. ಹೇಗಾದ್ರೂ ಎಸ್ಕೇಪ್ ಆಗಿ ಆ ಟ್ರೈನ್ ಹತ್ರ ಬರ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾರೆ. ಡೇವಿಡ್ ಈ ಇಬ್ರು ಹುಡುಗಿರಿಗೆ ಹೇಳ್ತಾರೆ, ನಿಮ್ಮ ಅಪ್ಪ ಅಮ್ಮ ಬರೋದು ಡೌಟ್, ಇಲ್ಲಿ ತುಂಬಾ ಜನರನ್ನ ಸೇವ್ ಮಾಡ್ಬೇಕು. ಆನಾ ಹಾಗೂ ಲೂಸಿ ಇವ್ರ ಮಾತನ್ನ ಕೇಳ್ತಾನೆ ಇಲ್ಲ. ಆಗ ಡೇವಿಡ್ ಈ ಇಬ್ರು ಮಕ್ಕಳನ್ನ ಎತ್ಕೊಂಡು ಟ್ರೈನ್ ಹತ್ರ ಓಡ್ ಬರ್ತಾರೆ. ಟ್ರೈನ್ ಕೂಡ ಹೊರಡುತ್ತೆ. ಅಷ್ಟರಲ್ಲಿ ಟ್ರೈನ್ ನಿಲ್ಸಿ ಅಂತ ಇವರಿಬ್ರು ಓಡ್ ಬರ್ತಾರೆ. ಇವ್ರನ್ನ ನೋಡಿ ಆ ಇಬ್ರು ಹೆಣ್ಮಕ್ಳು ಕೂಡ ಓಡ್ ಬರ್ತಾರೆ. ಡೇವಿಡ್ ಟ್ರೈನ್ ನ ಸ್ಟಾಪ್ ಮಾಡ್ತಾರೆ. ಸೊ ಈಗ ಇವರೆಲ್ಲ ಟ್ರೈನ್ ಹತ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಒಳಗಡೆ ಬಂದ ಮನುಷ್ಯರು ದಾಳಿ ಮಾಡ್ತಾ ಇದ್ದಾರೆ. ಈ ಟ್ರೈನ್ ನಲ್ಲಿ ಮಷಿನ್ ಗನ್
ಗನ್ ಫಿಕ್ಸ್ ಆಗಿರುತ್ತೆ. ಅದರಲ್ಲಿ ಫೈರಿಂಗ್ ನಡೀತಾ ಇದೆ. ಇದರಿಂದ ಅಲ್ಲಿಗೆ ಬಂದಿದ್ದ ಮನುಷ್ಯರೆಲ್ಲ ಸತ್ತು ಹೋಗ್ತಾರೆ. ಒಂದು AI ರೋಬೋಟ್ ನ ಕೂಡ ಬಿಡಬಾರ್ದು ಅಂತ 50 ವರ್ಷ ಮಾರ್ಸ್ ನಲ್ಲಿ ಕಳೆದು ಇಲ್ಲಿಗೆ ಬಂದಿದ್ದಾರೆ. ಆದ್ರೆ ಉಳಿದಿರೋ ಸ್ವಲ್ಪ ರೋಬೋಟ್ ಗಳು ಹೇಗೋ ಎಸ್ಕೇಪ್ ಆಗ್ತಾರೆ. ಆ ಟ್ರೈನ್ ಸಿಟಿಯಿಂದ ಹೊರಗಡೆ ಬರುತ್ತೆ. ಡೇವಿಡ್ ಕೇಳ್ತಾರೆ, ನಿನ್ಗೆ ಎಲ್ಲ ಗೊತ್ತಾಯ್ತಾ ಅಂತ. ಪೀಟರ್ ಹೌದು ಅಂತ ಹೇಳ್ತಾರೆ. ಇಲ್ಲಿ ಇರೋದೆಲ್ಲ AI ರೋಬೋಟ್ ಗಳೇ, ಆದ್ರೆ ನಾವು ಸೇಫ್ ಆಗ್ಬಿಟ್ವಿ, ಇನ್ ಮುಂದೆ ಆರಾಮಾಗಿ ಇರ್ಬೋದು ಅಂತ ಅಳ್ತಾ ಇದ್ದಾರೆ. ಇವ್ರುಗಳು ಕೂಡ ಆಲ್ಮೋಸ್ಟ್ ಮನುಷ್ಯರ ತರಾನೇ. ಇವ್ರುಗಳನ್ನ ಸೃಷ್ಟಿಸಿದ್ದು ಮನುಷ್ಯರೇ. ಈಗ ಇವರಿಗೂ ಮನುಷ್ಯರ ತರಾನೇ ಫೀಲಿಂಗ್ಸ್ ಬಂದಿದೆ. ಈ ಟ್ರೈನ್ ಸಿಟಿಯಿಂದ ಹೋಗುವಾಗ ಟ್ರ್ಯಾಕ್ಸ್ ಎಲ್ಲ ಬಿದ್ದು ಹೋಗ್ತಾ ಇದೆ. ಈ ತರ ಸಿಚುವೇಶನ್ ಬಂದ್ರೆ ಹೇಗೆ ಸರ್ವೈವ್ ಆಗ್ಬೇಕು ಅಂತ ಮೊದ್ಲೇ ಪ್ರಿಪೇರ್ ಆಗಿದ್ರು ಅನ್ಸುತ್ತೆ. ಸೊ ಇವ್ರನ್ನ ಟ್ರ್ಯಾಕ್ ಮಾಡೋದಕ್ಕೆ ಆಗಲ್ಲ. ಸೊ ಇವರೆಲ್ಲ ಮನುಷ್ಯರ ಕಣ್ಣಿಗೆ ಕಾಣದೆ ಒಂದು ಕಾಡಿನ ಸುರಂಗ ಮಾರ್ಗಕ್ಕೆ ಹೋಗಿ ಜೀವನ ಮಾಡೋದಕ್ಕೆ ಶುರು ಮಾಡ್ತಾರೆ. ಇದ್ರೊಂದಿಗೆ ಈ ಚಿತ್ರ ಎಂಡ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಈ ತರದ ಥ್ರಿಲ್ಲಿಂಗ್ ವಿಡಿಯೋಗಳಿಗಾಗಿ ನಮ್ಮ ಸಿನಿಮಾ ಫ್ಯಾಕ್ಟ್ ಚಾನೆಲ್ ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಗಳನ್ನ ಆನ್ ಮಾಡಿ ಇಟ್ಕೊಳ್ಳಿ.